Hello all, welcome to my first Emirates business class vlog, and also this is my first visit to Dubai. ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ತುಂಬಾ ಎಂಜಾಯ್ ಕೂಡ ಮಾಡ್ತಾ ಇದ್ದೀನಿ. ದುಬೈ ವಾಸ್ ಆಬ್ಸಲ್ಯೂಟ್ಲಿ ಬ್ರೆಡ್ ಟೇಕಿಂಗ್ ಅಂತಲೇ ಹೇಳ್ಬೋದು. ದುಬೈ ಇಸ್ ಮೋಸ್ಟ್ ಆಫ್ ದ ಡ್ರೀಮ್ ಡೆಸ್ಟಿನೇಷನ್. ಅದೇ ಥರ ನಾನು ಕೂಡ ತುಂಬ ಕನಸುಗಳನ್ನ ಇಟ್ಕೊಂಡು ಎಕ್ಸೈಟೆಡ್ ಆಗಿ ಈ ಒಂದು ಫಸ್ಟ್ ಟೈಮ್ ನಂದು ಬಿಸ್ನೆಸ್ ಕ್ಲಾಸ್ ಫ್ಲೈಟಲ್ಲಿ ಎಮಿರೇಟ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಹಾಗೆ ವಿಂಡೋ ನೋಡಿಕೊಂಡು ಅಲ್ಲಿದ್ದು ವ್ಯೂ ನೋಡಿಕೊಂಡು ಆ ಇಂಜಿನ್ ಸೌಂಡ್ ಕೇಳಿಕೊಂಡು ತುಂಬಾ ಎಂಜಾಯ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಕ್ಯಾಬಿನ್ ಕ್ರೂ ಬಂದು ಸ್ನ್ಯಾಕ್ಸ್ ಆ್ಯಂಡ್ ಬೆವರೇಜಸ್ ಸರ್ವ್ ಮಾಡಿ ಹೋದರು. ನಾನು ಅದನ್ನು ಕೂಡ ಎಂಜಾಯ್ ಮಾಡಿಕೊಂಡು ಮ್ಯೂಸಿಕ್ ಕೇಳಿಕೊಂಡು ಆ ವಿಂಡೋ ವ್ಯೂ ಪ್ಲಸ್ ಆ ಇಂಜಿನ್ ಸೌಂಡ್ನ ಎಂಜಾಯ್ ಮಾಡಿಕೊಂಡು ಟ್ರಾವೆಲ್ ಮಾಡ್ತಾಯಿದ್ದೆ. ಇದೊಂದು ವಿಂಡೋ ವ್ಯೂ ನೋಡಿ ಏನು ಚೆನ್ನಾಗಿದೆ ಅಲ್ವಾ. ಮೇಲೆ ಸ್ಕೈ, ಕೆಳಗಡೆ ವಾಟರ್ ಆ್ಯಂಡ್ ಅದ್ರ ಮಧ್ಯದಲ್ಲಿ ನಾನು ಇದೊಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾನಂತೂ ತುಂಬಾ ಎಂಜಾಯ್ ಮಾಡ್ತಿದ್ದೆ. ಅಷ್ಟರಲ್ಲಿ ಪುನಃ ಕ್ಯಾಬಿನ್ ಕ್ರೂ ಬಂದು ಆಫ್ಟರ್ನೂನ್ ಲಂಚ್ ಸರ್ವ್ ಮಾಡಿ ಹೋದರು. ಲಂಚ್ಗಂತೂ ತುಂಬಾ ವೆರೈಟೀಸ್ ಇತ್ತು. ನಾನು ಆ ಫುಡ್ನೆಲ್ಲ ತುಂಬ ಎಂಜಾಯ್ ಮಾಡಿದೆ. ಅಷ್ಟರಲ್ಲಿ ನಾನು ಬಂದು ದುಬೈ ಏರ್ಪೋರ್ಟ್ ರೀಚ್ ಆದೆ. ಯು ಕ್ಯಾನ್ ಹಿಯರ್ ದಿ ಲ್ಯಾಂಡಿಂಗ್ ನೋಟ್ ಅನೌನ್ಸ್ಮೆಂಟ್ ಬೈ ಪೈಲಟ್. ನಾನು ತುಂಬ ಫ್ಲೈಟ್ಸಲ್ಲಿ ಓಡಾಡಿದ್ದೀನಿ, ಆದರೆ ಇದೊಂದು ನನಗೆ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಒಂದು ಬಿಸ್ನೆಸ್ ಕ್ಲಾಸಲ್ಲಿ ಎಮಿರೇಟ್ಸಲ್ಲಿ ಟ್ರಾವೆಲ್ ಮಾಡಿರೋದು. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಅದಾದ ತಕ್ಷಣ ಇಲ್ಲಿ ಏರ್ಪೋರ್ಟ್ ಒಳಗೆ ಬಂದ್ವಿ. ನನಗಂತೂ ಇನ್ನೂ ಲಗೇಜ್ ಕಲೆಕ್ಟ್ ಮಾಡ್ಕೋಬೇಕು. ನಂಗೆ ತುಂಬಾ ಟೈಮ್ ಇತ್ತು ಲಗೇಜ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ಅದೇ ಟೈಮಲ್ಲಿ ನಾನು ಸ್ವಲ್ಪ ಏರ್ಪೋರ್ಟಲ್ಲಿ ಆ ಕಡೆ ಈ ಕಡೆ ಎಲ್ಲ ಹೋಗಿ ನೋಡಿ ನಿಮಗೂ ಒಂದು ವಿಡಿಯೋಸ್ ಎಲ್ಲ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಥಿಂಕ್ ಮಾಡಿಕೊಂಡು ನೋಡ್ತಾಯಿದ್ದೀನಿ. ಈಗ ನಾನು ಲಗೇಜ್ ನಾನು ಕೆಳಗಡೆ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು. ಸೊ ಅಲ್ಲಿಗೆ ಹೋಗೋಣ. ಏರ್ಪೋರ್ಟ್ ಅಂತೂ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಏನು ಒಂದು ಕಸ ಆಗಲಿ ಏನೇ ಸಿಗಲ್ಲ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇವಾಗ ನಾನು ಕೆಳಗೆ ಹೋಗ್ತಾಯಿದ್ವಿ. ಕೆಳಗೆ ಹೋಗಿ ಇನ್ನೇನು ಲಗೇಜ್ ಕಲೆಕ್ಟ್ ಮಾಡಿಕೊಂಡು ಇನ್ನೂ ಕಾರ್ ಬುಕ್ ಮಾಡಿಕೊಂಡು ನನ್ನ ಸ್ಟೇ ಕಡೆ ಹೋಗಬೇಕು. ನೋಡಿ ಈಗ ಲಗೇಜ್ ಬಂತು. ಇನ್ನೊಂದು ಲಗೇಜ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಕಲೆಕ್ಟ್ ಮಾಡಿಕೊಂಡು ಇನ್ನೇನು ರೂಮ್ ಕಡೆ ಹೋಗಬೇಕು ಅಷ್ಟೇ. ಇನ್ನೇನು ಕ್ಯಾಬ್ ಬುಕ್ ಆಯಿತು, ಕ್ಯಾಬ್ ಕೂಡ ಬಂದಾಯಿತು. ಈಗ ನಾನು ನನ್ನ ರೂಮ್ ಕಡೆ ಹೋಗ್ತಾ ಇದ್ದೀನಿ. ಸೊ ನೀವು ರೋಡ್ಸ್ ಎಲ್ಲ ನೋಡ್ಬೋದು. ಏನು ಚೆನ್ನಾಗಿದೆ ಅಲ್ವಾ ದುಬೈ. ತುಂಬಾ ಬ್ಯೂಟಿಫುಲ್ ಕಂಟ್ರಿ ಅಂತಲೇ ಹೇಳ್ಬೋದು. ಎಲ್ಲ ಹೈ ರೈಸ್ ಬಿಲ್ಡಿಂಗ್ಸೇ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾನು ನಿಮಗೆ ಒಂದು ಹೇಳಬಲ್ಲೆ ಏನು ಅಂದರೆ, ದುಬೈ ಇಸ್ ಅ ಸೇಫೆಸ್ಟ್ ಕಂಟ್ರಿ. ಒಬ್ಬೊಬ್ಬರೇ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಇಲ್ಲ ಫ್ಯಾಮ್ಲಿ ಜೊತೆ ಟ್ರಾವೆಲ್ ಮಾಡ್ತಿದ್ದೀರಾ ಅಂದ್ರೂ ಸೇಫಾಗೇ ಇದೆ ಕಂಟ್ರಿ. ನೀವು ಮಿಡ್ ನೈಟ್ ಹೋಗ್ತೀರಾ ಅಂತ ಹೇಳಿದ್ರು ಕಂಟ್ರಿ ತುಂಬ ಸೇಫ್ ಇದೆ. ಎಲ್ಲ ಥರ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾನು ತುಂಬಾ ಕಂಟ್ರೀಸ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಸೋಲೋ ಟ್ರಿಪ್ ಆಗಿರ್ಬೋದು, ಇಲ್ಲ ನಾನು ಅಫಿಷಿಯಲ್ ಟ್ರಿಪ್ ಆಗಿರ್ಬೋದು, ತುಂಬಾ ಕಂಟ್ರೀಸ್ ಟ್ರಾವೆಲ್ ಮಾಡಿದ್ದೀನಿ. ಬಟ್ ಇದು ಒಂಥರ ಬ್ಯೂಟಿಫುಲ್ ಕಂಟ್ರಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಎಷ್ಟು ಡೆವಲಪ್ಡ್ ಕಂಟ್ರಿ ಅಂದರೆ ಹೇಳಲಿಕ್ಕೆ ಸಾಲದು, ಅಷ್ಟೊಂದು ಡೆವಲಪ್ ಕಂಟ್ರೀಸ್. ನೋಡ್ತಾ ಇದ್ದೀರಲ್ಲ ನೀವೇ, ಎಲ್ಲನೂ ಹೈ ರೈಸ್ ಬಿಲ್ಡಿಂಗ್ಸೇ. ರೋಡ್ಸ್ ಅಂತೂ ಅಷ್ಟು ಕ್ಲೀನಾಗಿದೆ. ತುಂಬಾ ಇದೆ. ಈ ಕಂಟ್ರಿಯಲ್ಲಿ ಎಲ್ಲ ಥರ ನ್ಯಾಷನಲಿಸ್ಟ್ ಇದ್ದಾರೆ. ಓಕೆ, ತುಂಬ ಚೆನ್ನಾಗಿದೆ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಇಟ್ಸ್ ವರ್ತ್ ವಿಸಿಟಿಂಗ್ ಒನ್ಸ್ ಇನ್ ಲೈಫ್ ಟೈಮ್ ಅಂತಲೇ ಹೇಳ್ಬೋದು. ಯಾರೆಲ್ಲ ದುಬೈ ವಿಸಿಟ್ ಮಾಡಲಿಲ್ಲ, ಖಂಡಿತವಾಗ್ಲೂ ಒಂದು ಪ್ಲ್ಯಾನ್ ಮಾಡಿ. ನಿಮ್ಗೆ ಏನೇ ಥರ ಹೆಲ್ಪ್ ಬೇಕು, ಇನ್ ಕೇಸ್ ನೀವು ಟಿಕೆಟ್ಸ್ ಬುಕ್ ಮಾಡೋದಾಗಿರ್ಬೋದು, ಇಲ್ಲ ವೀಸಾ ಫೈಲ್ ಮಾಡೋದಾಗಿರ್ಬೋದು, ಏನೇ ಬೇಕಿದ್ದರೂ ನೀವು ನನಗೆ ಕ್ವೆಶನ್ಸ್ DM ಮಾಡ್ಬೋದು. ನಾನು ನಿಮಗೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಏನು ಚೆನ್ನಾಗಿದೆ ಅಲ್ವಾ ಈ ಕಂಟ್ರಿ. ಒಂದ್ಸಲಾದರೂ ಲೈಫ್ ಟೈಮಲ್ಲಿ ವಿಸಿಟ್ ಮಾಡಲೇಬೇಕು ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಿ. ಹಾಗೆ ನೀವು ಪ್ಲ್ಯಾನ್ ಮಾಡ್ಕೊಂಡು ಈ ಕಂಟ್ರಿನ ಒಂದ್ಸಲ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ಈ ಕಂಟ್ರಿ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇಲ್ಲಿ ನೋಡ್ತಿದ್ದೀರಾ ಅಲ್ವಾ, ಇದು ದುಬೈ ಫ್ರೇಮ್ ನೀವೆಲ್ಲ ನೋಡಿರ್ಬೋದು. ಆಗಲೇ ನಾನು ರೂಮ್ ರೀಚ್ ಆದೆ. ಇದೊಂದು ರೂಮ್ ವ್ಯೂ. ಆ್ಯಂಡ್ ಇದು ನಂದು ರೂಮಿಂದ ಡೇ ಟೈಮಲ್ಲಿ ಹೊರಗಡೆ ನೋಡಿದರೆ ಹೇಗೆ ಕಾಣುತ್ತೆ ಅನ್ನೋದೊಂದು ವ್ಯೂ. ಈ ನಾನು ಸ್ಟೇ ಇರೋದು ಶೇಖ್ ಸೈಯದ್ ರೋಡಲ್ಲಿ. ಸೊ ಇದು ದುಬೈದು ಮೋಸ್ಟ್ ಪ್ರೆಸ್ಟೀಜಿಯಸ್ ಏರಿಯಾಸ್ ಅಂತಲೇ ಹೇಳ್ಬೋದು. ನಾನು ಇಲ್ಲಿ ಯಾಕೆ ನನ್ನ ಸ್ಟೇನ ಚೂಸ್ ಮಾಡಿದೆ ಅಂತ ಹೇಳಿದ್ರೆ, ಇದರ ಹತ್ರ ತುಂಬ ಟೂರಿಸ್ಟ್ ಅಟ್ರಾಕ್ಷನ್ಸ್ ಇದೆ. ನಾನು ಒಬ್ಬಳೇ ಟ್ರಾವೆಲ್ ಮಾಡಿರೋದ್ರಿಂದ
ಸೊ ಇದನ್ನೆಲ್ಲ ನಾನು ನೋಡಲಿಕ್ಕೆ ನನಗೆ ತುಂಬ ಈಸಿ ಆಗುತ್ತೆ ಅಂತ ಹೇಳೋದಕ್ಕೋಸ್ಕರ ನಾನು ಈ ಸ್ಟೇ ಚೂಸ್ ಮಾಡಿದೆ. ಬಟ್ ನಾನು ಈ ಸ್ಟೇ ಚೂಸ್ ಮಾಡಿದ್ದು ನನಗೆ ತುಂಬಾ ಹೆಲ್ಪ್ ಆಯಿತು. ಸೊ ನಿಮಗೂ ಈ ಸ್ಟೇದೆಲ್ಲ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂತ ಹೇಳಿದ್ರು ನೀವು ನನಗೆ DM ಮಾಡ್ಬೋದು. ಇದು ನನ್ನ ರೂಮಿಂದ ಒಂದು ನೈಟ್ ವ್ಯೂ. ಏನು ಸಖತ್ತಾಗಿದೆ ಅಲ್ಲ ದುಬೈ. ನೋಡಿ ನೈಟ್ ನೀವು 2 ಗಂಟೆಗೆ ನೋಡಿ, 3 ಗಂಟೆಗೆ ನೋಡಿ, ಸಿಟಿ ಹೀಗೇ ಇರುತ್ತೆ. ಆ್ಯಂಡ್ ನಾನು ಇದ್ದಿದ್ದು 20th ಫ್ಲೋರ್. ಆ ಕೆಳಗೆ ನೋಡುವಾಗ ನೋಡಿ ಆ ಕಾರ್ಸ್ದೆಲ್ಲ ಮೂಮೆಂಟ್, ಇಟ್ ಲುಕ್ಸ್ ಲೈಕ್ ಎ ಟಾಯ್ ಕಾರ್ಸ್ ಅಲ್ಲ. ನನಗಂತೂ ತುಂಬಾ ಇಷ್ಟ ಆಗ್ತಿತ್ತು. ಒಳ್ಳೆ ಟಾಯ್ ಕಾರ್ಸ್ ಓಡಾಡ್ತಿದ್ದೇನೋ ಅಂತ ಅನ್ನೋ ಒಂಥರ ಫೀಲ್, ಅಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋಸಲ್ಲಿ ನೀವು ನಾನು ಎಲ್ಲೆಲ್ಲಿ ದುಬೈಯಲ್ಲಿ ಯಾವುದೆಲ್ಲ ಟೂರಿಸ್ಟ್ ಅಟ್ರಾಕ್ಷನ್ಸ್ನ ವಿಸಿಟ್ ಮಾಡಿದೆ, ಹೇಗಿದೆ ದುಬೈ ಅಂತೆಲ್ಲ ನೀವು ನೋಡ್ಬೋದು. ಸೊ ಇದನ್ನೆಲ್ಲ ಅಪ್ಡೇಟ್ಸ್ಗೋಸ್ಕರ ನೀವೇನು ಮಾಡಿ ಅಂತ ಹೇಳಿದ್ರೆ ನಾನು ಈ ವಿಡಿಯೋನ ಲೈಕ್, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೂ ನಾನು ಫ್ಯೂಚರ್ ವಿಡಿಯೋಸ್ ಅಂದರೆ ನಾನು ದುಬೈಲಿ ಎಲ್ಲೆಲ್ಲಿ ಏನೇನು ನೋಡಿದೆ ಅನ್ನೋದು ಅಪ್ಡೇಟ್ಸು ಸಿಗುತ್ತೆ. ಸೊ ಅದ್ರ ಕಂಪ್ಲೀಟ್ ಇನ್ಫಾರ್ಮೇಷನು ನಿಮಗೆ ಸಿಗುತ್ತೆ. Until then, take care all of you and see you in my next video. Tata, bye bye.